ಮುನಿಯಪ್ಪ ವಿಚಾರಕ್ಕೆ ಬರೋದಿದ್ರೆ, ಇವತ್ತು ಕುರುಡುಮಲೆ ದೇವಸ್ಥಾನದಿಂದ ಚುನಾವಣಾ ಪ್ರಚಾರವನ್ನು ಆರಂಭ ಮಾಡಿದ್ರು. ಒಂದು ಕಡೆ KH ಮುನಿಯಪ್ಪ ಅವರಿಗೆ ಸಿಗತ್ತಾ, ಅಥವಾ ಅಳಿಯನಿಗೆ ಸಿಗತ್ತಾ, ಅಥವಾ ರಮೇಶ್ ಕುಮಾರ್ ಬಣಕ್ಕೆ ಸಿಗತ್ತಾ, ಯಾರಿಗೂ ಸಿಗಲಿಲ್ಲ. ಕೊನೆಗೆ ಕಾಂಗ್ರೆಸ್ನ ಗೌತಮ್ಗೆ ಈ ಟಿಕೆಟ್ ಸಿಕ್ಕಿದೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಎಲ್ಲರೂ ಅಲ್ಲಿಗೆ ಹೋಗಿದ್ರು. ಆದರೆ ಮುನಿಯಪ್ಪ ಬರಲೇ ಇಲ್ಲ. ಮುನಿಯಪ್ಪ ಅವರ ಮಗಳು ಕೂಡ ಬರಲಿಲ್ಲ. ಏನಾಗ್ತಾ ಇದೆ ಕೋಲಾರ ಕಾಂಗ್ರೆಸ್ನಲ್ಲಿ? ಬನ್ನಿ, ಇದರ ಸಂಪೂರ್ಣ ವರದಿ ನಿಮ್ಮ ಮುಂದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ DK ಶಿವಕುಮಾರ್ ಕೋಲಾರದಲ್ಲಿ ಅಬ್ಬರಿಸಿದ್ರು. ಕುರುಡುಮಲೆ ದೇಗುಲಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ರು. ಅಪಾರ ಕಾರ್ಯಕರ್ತರು ಸಾಥ್ ಕೊಟ್ರು. ಆದರೆ ಆಹಾರ ಮಂತ್ರಿ KH ಮುನಿಯಪ್ಪ ಆಗ್ಲಿ, ಮಗಳು ರೂಪಕಲಾಗ್ಲಿ ಕಾಣಿಸಿಕೊಳ್ಳೇ ಇಲ್ಲ. ಏನ್ ಸರ್, ಮುನಿಯಪ್ಪನವರು ಬರಲೇ ಇಲ್ವಲ್ಲ ಅಂದ್ರೆ ಕೋಲಾರದಲ್ಲಿ ಯಾವುದೇ ಗೊಂದಲ ಇಲ್ಲ, ಮುನಿಯಪ್ಪ ಬರ್ತಾರಾ ಇಲ್ವಾ ಅಂತ ನೋಡೋಣ ಅಂದ್ರು ಸಿಎಂ ಸಿದ್ದರಾಮಯ್ಯ. ಮುನಿಯಪ್ಪ ಅವರು ಟಿಕೆಟ್ ವಿಚಾರ ಬಗ್ಗೆ ಗೊಂದಲ ಇತ್ತು ಟಿಕೆಟ್ ಕೇಳ್ತಾರೆ, ಕೇಳಬೇಡಿ ಅಂತ ಹೇಳಕ್ಕಾಗುತ್ತೆ. ಮುನಿಯಪ್ಪನವರು ಕೇಳಿದ್ರು, ಬೇರೆಯವರು ಕೇಳಿದ್ರು, ಅಂತಿಮವಾಗಿ ಗೌತಮ್ ತೀರ್ಮಾನ ಮಾಡಿದ್ರು. ಎಲ್ಲರೂ ಒಪ್ಕೊಂಡಿದ್ದಾರೆ. ಸರ್, ಏನು ಗೊಂದಲ ಇಲ್ವಾ ಸರ್? ಹಾಗಿದ್ರೆ ಯಾವ ಗೊಂದಲನೂ ಇಲ್ಲ. ಮುನಿಯಪ್ಪ ಅವರು ಬರ್ತಾರಾ ಸರ್ ಇವತ್ತು ಸಭೆಗೆ? ಗೊತ್ತಿಲ್ಲ ನನಗೆ, ಇವತ್ತು ಮಾತಾಡಿಲ್ಲ. ಬರ್ಬೋದು. ಕಾಂಗ್ರೆಸ್ ನಾಯಕರು ಆ ಕಡೆ ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಕೊಡ್ಲಿಲ್ಲ, ಈ ಕಡೆ ಸ್ಟಾರ್ ಪ್ರಚಾರಕ ಪಟ್ಟಿಯಿಂದ ಕೈಬಿಟ್ಟಿದ್ದಕ್ಕೆ ಮಿನಿಸ್ಟರ್ ತಮ್ಮ ಸ್ಟೈಲ್ ಅಲ್ಲಿ ವ್ಯಂಗ್ಯವಾಡಿದ್ರು. ವಾತಾವರಣ ಎಲ್ಲ ಚೆನ್ನಾಗಿದೆ, ಗ್ಯಾರಂಟಿಗಳು ಕೊಟ್ಟಿದ್ದೀವಿ, ಅದರಿಂದ ಜನ ಎಲ್ಲ ಓಟ್ ಹಾಕ್ತಾರೆ. 28ಕ್ಕೆ 28 ಗೆಲ್ತೇವೆ. ಸರ್, ರಾಜ್ಯದಲ್ಲಿ ಎಲ್ಲಿ ಪ್ರವಾಸ ಮಾಡ್ತೀರಿ ಸರ್? ಎಲ್ಲಿ ಪ್ರಚಾರ ಮಾಡ್ತೀರಿ ಅಂತ? ಮೈಸೂರು ಡಿವಿಷನ್, ಬೆಂಗಳೂರು ಡಿವಿಷನ್, ಬೆಳಗಾಂ ಡಿವಿಷನ್, ಗುಲ್ಬರ್ಗಾ ಡಿವಿಷನ್. ಮುನಿದಿರೋ ಮುನಿಯಪ್ಪನವರಿಂದಾಗಿ ಕಾಂಗ್ರೆಸ್ಗೆ ಟೆನ್ಷನ್ ಆಗ್ತಿದೆ ಅನ್ಸುತ್ತೆ. ದೋಸ್ತಿ ಅಭ್ಯರ್ಥಿಯನ್ನ ಎದುರಿಸೋದು ಸುಲಭವಲ್ಲ ಅಂತ ಸಚಿವ MC ಸುಧಾಕರ್ ಅವರೇ ಹೇಳಿದ್ರು. ಮುನಿಯಪ್ಪ ಬಗ್ಗೆ ಗೊತ್ತಿಲ್ಲ ಅಂತ ಕೊತ್ತೂರು ಮಂಜುನಾಥ್ ಹೇಳ್ತಿದ್ರು. ಅವ್ರಿಗೂ ಪ್ರತಿಷ್ಠೆ, ನಮಗೂ ಪ್ರತಿಷ್ಠೆ. ಅವರು ಎರಡು ಪಕ್ಷಗಳು ಒಂದಾಗಿರೋದ್ರಿಂದ ಇದು ನಮಗೆ ಕಠಿಣವಾಗಿರ್ತದೆ ಅಂತಕ್ಕಂಥದ್ದು ನಮಗೆ ಅರ್ಥ ಆಗಿದೆ. ನಾವು ನಮ್ಮ ಗ್ಯಾರಂಟಿಗಳು ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ಸರ್ಕಾರ ಏನು ನಾವು ನುಡಿದಿದ್ವಿ, ಬಹುಶಃ ಇದು ದೊಡ್ಡ ಮಟ್ಟದಲ್ಲಿ ನಮಗೆ ಜನ ಕೈ ಹಿಡಿತಾರೆ. ಇಲ್ಲ, ಅದು ನನಗೆ ಗೊತ್ತಿಲ್ಲ. ಅದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನ ಕೇಳಬೇಕು. ಅವ್ರು ಮಾಹಿತಿ ಕೊಟ್ಟಿದ್ದಾರಾ ಇಲ್ವಾ ಏನು ಅನ್ನೋದು ಗೊತ್ತಾಗಬೇಕು, ಅವ್ರನ್ನೇ ಕೇಳಬೇಕು. ಅದನ್ನು 100% ನನಗೆ ಗೊತ್ತಿಲ್ಲ ಮ್ಯಾಟ್ರು. ನಾನು ಯಾರ ಹತ್ರನೂ ಅವ್ರ ಬಗ್ಗೆ ಮಾತಾಡೋದಿಲ್ಲ, ನಾನು ಯಾರ ಹತ್ರನೂ ಅವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೂ ಹೋಗೋದಿಲ್ಲ. ನಾನು ಕೋಲಾರದಲ್ಲಿ ಕಾಂಗ್ರೆಸ್ ನಾಯಕರ ಕಿತ್ತಾಟ ಜೋರಾಗಿದೆ. ಇದು ಚುನಾವಣೆಯಲ್ಲಿ ಹೊಡೆತ ಕೊಟ್ಟರೂ ಅಚ್ಚರಿ ಇಲ್ಲ. ಓಕೆ, ನೀವು ಕೋಲಾರದಲ್ಲಿ ಏನಾಗ್ತಾ ಇದ್ದೀವಿ ನೋಡಿದ್ರಿ. ಕೋಲಾರ ಎಂದೆಂದಿಗೂ ಕೂಡ ಕಾಂಗ್ರೆಸ್ನ ಭದ್ರಕೋಟೆ. ಇಲ್ಲಿ ತನಕ 16 ಲೋಕಸಭಾ ಚುನಾವಣೆ ಆಗಿದೆ, ಅದರಲ್ಲಿ 15ರಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಕಳೆದ ಬಾರಿ ವೆರಿ ಫಸ್ಟ್ ಟೈಮ್ ಮುನಿಸ್ವಾಮಿ ಅವರು ಗೆದ್ದಿರೋದು BJPಯಿಂದ, ಅದು ಕೂಡ ಕಾಂಗ್ರೆಸ್ ಒಳಜಗಳದಲ್ಲಿ. ಇದೇ ಕ್ಷೇತ್ರದಲ್ಲಿ ಮುನಿಯಪ್ಪ 7 ಬಾರಿ MP ಆಗಿದ್ದಾರೆ, 7 ಟೈಮ್ಸ್. ಕೇಂದ್ರ ಮಂತ್ರಿ ಕೂಡ ಆಗಿದ್ದಾರೆ. ಆದರೆ ಸಿದ್ದರಾಮಯ್ಯ ಮತ್ತು ಇವರ ನಡುವಿನ ಮುನಿಸಿದೆಯಲ್ಲ, ಕಾಂಗ್ರೆಸ್ ಕೋಟೆಯಲ್ಲಿ ಅರಸನಂತೆ ಆಳಿದ್ದಾರೆ ಮುನಿಯಪ್ಪ. ಕೋಲಾರ ಎಂದೆಂದಿಗೂ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ. 16 ಲೋಕಸಭಾ ಚುನಾವಣೆ ಪೈಕಿ 15 ಲೋಕಸಭಾ ಚುನಾವಣೆಗಳನ್ನು ಗೆದ್ದಿದೆ. ಒಂದು ರೀತಿಯಲ್ಲಿ ರೆಬೆಲ್ ಸ್ಟಾರ್ ಎಲ್ಲಿ ಕೋಲಾರದಲ್ಲಿ ಮುನಿಯಪ್ಪ. ಆಮೇಲೆ 2019ರಲ್ಲಿ BJP ವಿರುದ್ಧ ಸೋತಿದ್ರು KH ಮುನಿಯಪ್ಪ, ಅದು ಕೂಡ ಮುನಿಸ್ವಾಮಿ ವಿರುದ್ಧ, ಅದು ಕೂಡ ಕಾಂಗ್ರೆಸ್ ಒಳಜಗಳದಿಂದ. ಈ ಬಾರಿ ಸೋತಂತ ಮುನಿಯಪ್ಪ ದೇವನಹಳ್ಳಿಯಿಂದ ವಿಧಾನಸಭಾ ಚುನಾವಣೆಗೆ ಆಯ್ಕೆ ಆಗ್ತಾರೆ, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗ್ತಾರೆ. ಅವರ ಪುತ್ರಿ ಕೂಡ MLA. ಇದೀಗ ತನ್ನ ಅಳಿಯನಿಗೆ ಅಲ್ಲಿಂದ ಟಿಕೆಟ್ ಕೊಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ, ಅಥವಾ ತಾನೇ ನಿಲ್ತೇನೆ ಅಂತ. ತಾನೇ ನಿಲ್ಲೋದಕ್ಕೆ ಅವಕಾಶ ಯಾರೂ ಇರಲಿಲ್ಲ, ಯಾಕಂದರೆ ಯಾವುದೇ ಮಂತ್ರಿಗಳು ನಿಂತಿಲ್ಲ. ಹಾಗಾಗಿ ಮಕ್ಕಳಿಗೆ, ಅಳಿಯನಿಗೆ ಈ ಥರ ಟಿಕೆಟ್ ಕೊಡೋ ಪ್ಲ್ಯಾನ್ ಇತ್ತು. ಆದರೆ KH ಮುನಿಯಪ್ಪ ಅವರ ಅಳಿಯನಿಗೆ ಕೊನೆಗಳಿಗೆಯಲ್ಲಿ ಟಿಕೆಟ್ ಸಿಗಲಿಲ್ಲ. ದಲಿತ ಬಲಗೈ ಪರ ನಿಂತಿದ್ದಾರೆ ಮಾಜಿ ಮಂತ್ರಿ ರಮೇಶ್ ಕುಮಾರ್. ಇವರು
ದಲಿತ ಎಡಗೈ. ಯಾರು? ಎಚ್ ಮುನಿಯಪ್ಪ ದಲಿತ ಎಡಗೈ. ದಲಿತ ಬಲಗೈ ಪರ ನಿಂತಿದ್ದಾರೆ ರಮೇಶ್ ಕುಮಾರ್ ಅವರು. ಬಲಗೈ ಎಡಗೈ ಈ ಥರ ಇದೆ ಅಲ್ಲಿ. ಈಗ ಅದು ಸುದೀರ್ಘವಾಗಿರುತ್ತೆ, ಹೇಳ್ತೀನಿ ಆಮೇಲೆ. ಇನ್ನು ಇಬ್ಬರ ತಿಕ್ಕಾಟದಲ್ಲಿ ರಮೇಶ್ ಕುಮಾರ್ ಬಣಕ್ಕೂ ಟಿಕೆಟ್ ಇಲ್ಲ, ಮುನಿಯಪ್ಪ ಬಣಕ್ಕೂ ಟಿಕೆಟ್ ಇಲ್ಲ. KV ಗೌತಮ್ ಅವರಿಗೆ ಮಣೆ ಹಾಕಲಾಗಿದೆ. ರಮೇಶ್ ಕುಮಾರ್ ಪಾಳೆಯ ಖುಷಿಯಾಗಿದೆ. ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ಸಿಕ್ಕಿಲ್ಲ ಅಂಥೇಳಿ ವಿರೋಧಿಗಳು ಖುಷಿಯಾಗಿದ್ದಾರೆ. ಅಂದರೆ ರಮೇಶ್ ಕುಮಾರ್ ಟೀಮ್ ಖುಷಿಯಾಗಿದೆ. ಆದರೆ ಅಳಿಯನಿಗೆ ಟಿಕೆಟ್ ತಪ್ಪಿಸಿದ್ದಕ್ಕೆ ಮುನಿಯಪ್ಪ ಅವರಿಗೆ ಭಾಳ ಕೋಪ ಇದೆ. ಇಷ್ಟು ಮಾತ್ರವಲ್ಲ, ಕಾಂಗ್ರೆಸ್ ಇನ್ನೊಂದು ತಪ್ಪನ್ನು ಮಾಡಿದೆ ಮುನಿಯಪ್ಪ ಪರವಾಗಿ. ಅವರನ್ನು ಸ್ಟಾರ್ ಕ್ಯಾಂಪೇನರ್ ಅಂತಿರುತ್ತಲ್ಲ, ಯಾರು ಸ್ಟಾರ್ ಕ್ಯಾಂಪೇನ್? ಈಗ BJPಯಲ್ಲಿ ಅವರು ನಂಬರ್ 1 ಸ್ಟಾರ್ ಕ್ಯಾಂಪೇನರ್ ಎಲ್ಲರಿಗೂ ಗೊತ್ತಿರುವಂಥದ್ದೇ ನರೇಂದ್ರ ಮೋದಿ. ಆ ನಂತರ ಎಲ್ಲರೂ ಬರ್ತಾರೆ, ಯೋಗಿ ಆದಿತ್ಯನಾಥ್ ಬರ್ತಾರೆ, ಅಮಿತ್ ಶಾ ಬರ್ತಾರೆ, ಯಡಿಯೂರಪ್ಪ ಬರ್ತಾರೆ. ಹೀಗೆ ಕಾಂಗ್ರೆಸ್ನಲ್ಲೂ ಅದೇ ರೀತಿ ಇದೆ. ಸೋನಿಯಾ ಗಾಂಧಿ ಇರ್ತಾರೆ, ಖರ್ಗೆ ಇರ್ತಾರೆ, ರಾಹುಲ್ ಗಾಂಧಿ ಇರ್ತಾರೆ, ಬೇರೆ ಬೇರೆ ನಾಯಕರು ಇರ್ತಾರೆ, ಸಿದ್ದರಾಮಯ್ಯ ಇರ್ತಾರೆ, DK ಶಿವಕುಮಾರ್ ಇರ್ತಾರೆ. ಆದರೆ KH ಮುನಿಯಪ್ಪ ಅವರು ಇಲ್ಲವೇ ಇಲ್ಲ. KH ಮುನಿಯಪ್ಪ ಅವರನ್ನು ಹಾಕಿಲ್ಲ. ಅದು ಕೂಡ ಭಾಳ ದೊಡ್ಡ ಮುನಿಸಿಗೆ ಕಾರಣವಾಗಿದೆ. KH ಮುನಿಯಪ್ಪ ಇವತ್ತಿನ ಮೀಟಿಂಗೂ ಬರಲಿಲ್ಲ. ಅವರು ಬರಲಿಲ್ಲ, ಅವ್ರ ಮಗಳು ಬಂದಿಲ್ಲ. ಒಂದು ವೇಳೆ KH ಮುನಿಯಪ್ಪ ಇದೇ ರೀತಿ ಸೆಟೆದು ನಿಂತರೆ KV ಗೌತಮ್ ಕೂಡ ತೊಂದರೆ ಆಗಬಹುದು. JDSನ ಮಲ್ಲೇಶ್ ಬಾಬು ಗೆದ್ದು ಬಿಡಬಹುದು. ಯಾಕಂದರೆ KH ಮುನಿಯಪ್ಪ ಮತ್ತು ದೇವೇಗೌಡರ ಅಂಡರ್ಸ್ಟ್ಯಾಂಡಿಂಗ್ ಭಾಳ ಸೂಪರ್ ಆಗಿದೆ. ಈ ಬಾರಿ ಕೂಡ ಕಾಂಗ್ರೆಸ್ ತನ್ನದೇ ಸ್ವಪಕ್ಷೀಯರ ತೊಂದರೆಗಳಿಂದಾಗಿ ಕೋಲಾರವನ್ನು ಕಳೆದುಕೊಳ್ಳುವ ಎಲ್ಲ ಚಾನ್ಸ್ಗಳು ಕೂಡ ಕಂಡು ಬರ್ತಾ ಇದೆ. ಓಕೆ, ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.